ನ್ಯಾಷನಲಿಸ್ಟ್ ಕಡೆ ಇರ್ತಾರೆ, ಹಿಂದೂ ವಿರೋಧಿ, ಇದು ಟೀಕೆ ಆರೋಪ ಕೂಡ ಬರ್ತಾ ಇದೆ. ಬಟ್ ಬಾಲನ್ ಅವ್ರಿಗೆ ಏನಾದರೂ ಪರ್ಸ್ನಲ್ ಆಗಿ ಧರ್ಮಸ್ಥಳದ ವಿಚಾರದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ? ಧರ್ಮಸ್ಥಳ ವಿಚಾರದಲ್ಲಿ ಏನು ಪ್ರಾಬ್ಲಮ್ ನನಗೇನಿಲ್ಲ, ಅವ್ರಿಗೂ ನನಗೆ ಏನು ತೊಂದರೆ ಇಲ್ಲ. ಓಕೆ, ನಾನು ಹಿಂದೂ ವಿರೋಧಿ ಅಂದರೆ ಯಾವ ಕಾನ್ಸೆಪ್ಟಲ್ಲಿ ಹೇಳ್ತಾರೆ ಗೊತ್ತಿಲ್ಲ. ಬೆಂಗಳೂರಲ್ಲಿರೋ ಎಲ್ಲ ಪೌರ ಕಾರ್ಮಿಕರು, ಒಳಚರಂಡಿ ಕ್ಲೀನ್ ಮಾಡೋರು, ಅವ್ರ ಭಾಷೆಯಲ್ಲಿ ಹಿಂದೂಗಳೇ. ಅವ್ರಿಗೆ ಒಂದು 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಬಂಡೆ ಹೊಡೆಯೋರು, ಕಟ್ಟಡ ಕಟ್ಟೋರು, ಅಮಾಲರು, ಕಾಂಟ್ರಾಕ್ಟ್ ಲೇಬರ್ಸು, KGF ಅಲ್ಲಿ ಇದೂ ಒಂದು 35-40 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಇವರಲ್ಲಿ 90% ಹಿಂದೂಗಳೇ. ಸೊ ಈಗ ಕೇಸ್ಗಳು ಸುಮಾರು ಕೇಸ್ ಫ್ರೀಯಾಗಿ ನಡೆಸ್ತೀನಿ. ರೇಸ್ ಕೋರ್ಸಲ್ಲಿನೂ ವರ್ಕ್ ಮಾಡ್ತೀನಿ. ಕೂಲಿ ಕೊಡಿಸೋದು, ಬೋನಸ್ ಕೊಡಿಸೋದು, DA ಕೊಡಿಸೋದು, ಅವ್ರ ಕೆಲಸದ ಭದ್ರತೆ, ಸಂಬಳದ ಭದ್ರತೆ, ಸಾಮಾಜಿಕ ಭದ್ರತೆ, ಇದು ನನ್ನ ಕೆಲಸ. ನಾನು ಧರ್ಮದ ವಿರೋಧವಾಗಿ ಎಲ್ಲಿ ಪ್ರಚಾರಕ್ಕೂ ಹೋಗಿಲ್ಲ, ಏನೂ ಮಾಡಿಲ್ಲ. ಆಯಿತಾ? ಓಕೆ. ಪರ್ಸ್ನಲಿ ಕೇಳಿದರೆ ನಾನು ಯಾವ ದೇವರು ನಂಬೋದು, ಪೂಜೆ ಪುನಸ್ಕಾರ ಮಾಡಲ್ಲ, ಅದರಲ್ಲಿ ನಮಗೆ ನಂಬಿಕೆ ಇಲ್ಲ. ಪೂಜೆ ಪುನಸ್ಕಾರ ಮಾಡಲ್ಲ ಬಾಲನ್ ಸರ್ ಅವರು. ಅದೇ ಕಾರಣಕ್ಕಾಗಿ ಧರ್ಮಸ್ಥಳದ ವಿರುದ್ಧ ಮಾತನಾಡ್ತಾರೆ, ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡ್ತಾರೆ. ಇಲ್ಲ, ಇದು ತಪ್ಪು ಕಲ್ಪನೆ. ಧರ್ಮಸ್ಥಳದಲ್ಲಿ ಸೀರೀಸ್ ಆಫ್ ಮರ್ಡರ್ಗಳು ನಡೆದಿದೆ. ಅದು ನಾನು ಕಣ್ಣಾರೆ ಕಂಡಿರೋ ಸಾಕ್ಷಿನ ಇಲ್ಲ. ಓಕೆ. ಅವ್ರಿಗೆ ವಕಾಲತ್ ಒಗ್ಸಿದಿನ ಇಲ್ಲ. ನೋಡಿ, ಇಡೀ ಅಮೆರಿಕಾದಲ್ಲಿ ಒಂದು ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿದ್ರೇನು ತಪ್ಪಾಗುತ್ತೆ. ಓಕೆ. ಹಿಟ್ಲರು ಆಶ್ವಿಚಲ್ಲಿ 1200 ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಊತಾಕ್ತಾನೆ. ಈಗಲೂ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಮೇಡೆ ಕಾರ್ಮಿಕರ ಮೇಲೆ ದಾಳಿ, ಅದ್ರ ಬಗ್ಗೆನೂ ಮಾತಾಡ್ತೀವಿ. ಫ್ಲಾಯ್ಡ್ಸ್ ಅನ್ನೋ ಒಂದು ನೀಗ್ರೋವನ್ನ ವೈಟ್ ಪೊಲೀಸ್ ಮ್ಯಾನ್ ಕೊಲ್ತಾನೆ. ಆ ವೈಟ್ ಪೊಲೀಸ್ ಮ್ಯಾನ್ ವಿರೋಧ ನಾವು ಹೋರಾಟ ಮಾಡಿದ್ವಿ. ಅಂದರೆ ಯಾವ ಮನುಷ್ಯರ ಮೇಲೆ ದಾಳಿ ಆದ್ರೇನೋ ನಾವು ಅದು ಸರಿಯಲ್ಲ ಅಂತೀವಿ. ಅದು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ರೇಸ್ ಇರಲಿ, ಯಾವುದೇ ಬಣ್ಣ ಇರಲಿ, ಯಾವುದೇ ದೇಶ ಇರಲಿ, ನಾವು ಮಾನವ ಹಕ್ಕುಗಳ ಮೇಲೆ, ಮಾನವರ ಮೇಲೆ ನಂಬಿಕೆ. ಅಂದರೆ ಭೂಮಿ ಅಂದರೆ ಅದು ದೇಶ ಅಂತಾರೆ. ದೇಶ ಅಂದರೆ ಬರೀ ಮಣ್ಣ, ದೇಶ ಅಂದರೆ ಜನರು, ಮನುಷ್ಯರು. ಎಲ್ಲ ಮನುಷ್ಯರಿಗೂ ಊಟ ತಿಂಡಿ, ಎಲ್ಲ ಮನುಷ್ಯರಿಗೆ ವಿದ್ಯಾಭ್ಯಾಸ, ನೀರು, ಮನೆ, ಎಜುಕೇಷನು, ಸ್ಪೋರ್ಟ್ಸು, ಒಳ್ಳೆ ಬಟ್ಟೆ ಎಲ್ಲರಿಗೂ ಸಿಗಬೇಕು ಅಂದು ಕೇಳೋದು ಲೆಫ್ಟಿಸ್ಟ್.